ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ತಮಾಷೆಗಾದರೂ ನೀವು ಒಮ್ಮೆ ಈ ರೀತಿ ಟ್ರೈ ಮಾಡಿದ್ರೆ ಇದು ತುಂಬ ಶಕ್ತಿದಾಯಕವಾದ ಒಂದು ಈಸಿ ರೆಮಿಡಿ ಅಂತ ಹೇಳ್ಬಹುದು. ಸ್ನೇಹಿತರೆ, ತುಂಬ ಜನ ನಾವು ಪಿ ಜಿಯಲ್ಲಿದ್ದೀವಿ ಅಕ್ಕ, ನಾವು ಹಾಸ್ಟೆಲಲ್ಲಿ ಇದ್ದೀವಿ, ಕೆಲವೊಬ್ಬರು ನಾವು ಬೇರೆ ಧರ್ಮದವರು, ನಮಗೂ ಕೂಡ ಬೇರೆ ರೀತಿಯಾದಂತಹ ನಮಗೆ ಅನ್ವಯಿಸುವಂತಹ ಯಾವುದಾದ್ರೂ ರೆಮಿಡಿಗಳನ್ನು ತಿಳಿಸಿ ಅಂತ ಹೇಳ್ತಾ ಇದ್ದಾರೆ. ಇದು ಎಲ್ರಿಗೂ ಅನ್ವಯವಾಗುತ್ತೆ ಸ್ನೇಹಿತರೆ. ಯಾಕಂದರೆ ತುಂಬ ಜನ ಹೆಣ್ಮಕ್ಳು ಪಾಪ ಪೀರಿಯಡ್ಸ್ ಆಗಿರ್ತಾರೆ. ಆ ಸಮಯದಲ್ಲಿ ನಮಗೆ ಮಾಡಿಕೊಳ್ಳೇಬೇಕು, ಆ ರೀತಿ ಕಷ್ಟಗಳಿರುತ್ತೆ. ಯಾವ ರೀತಿ ನಮಗೆ ಒಂದು ದಾರಿ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ. ಹಾಗೆ ಗೊತ್ತಿದ್ದೋ ಗೊತ್ತಿಲ್ಲದೋ ನಾವು ನಾನ್ ವೆಜ್ ತಿಂದುಬಿಟ್ಟಿದ್ದೀವಿ, ಆದರೆ ನಮಗೆ ಮಾಡಿಕೊಳ್ಳೇಬೇಕು, ಪರಿಸ್ಥಿತಿ ಆ ರೀತಿ ಇದೆ ಅಂತ ಹೇಳ್ತಾರೆ. ಅವರೆಲ್ರಿಗೂ ಸ್ನೇಹಿತರೆ, ಎಲ್ರಿಗೂ ಇದು ತುಂಬ ಚೆನ್ನಾಗಿ ಒಪ್ಪುತ್ತೆ. ಅಷ್ಟು ಪವರ್ಫುಲ್ಲಾದಂತಹ ಒಂದು ರೆಮಿಡಿ ಅಂತ ಹೇಳ್ಬಹುದು. ಇದು ಏನೂ ಇಲ್ಲ, ರೆಮಿಡಿ ನಾವು ಮಾಡ್ಕೊಳ್ಳೋದೇನೂ ಇಲ್ಲ, ಖರ್ಚು ಇಲ್ಲದೆ ಮಾಡಿಕೊಳ್ಳುವ ಒಂದು 369 ಇದು ಸೀಕ್ರೆಟ್ ಕೋಡ್ ಅನ್ನೋ ಥರ ಸ್ನೇಹಿತರೆ. ಇದನ್ನು ನಾವು ಬರೆದುಬಿಟ್ಟು ಸುಮ್ಮನೆ ಒಂದು ಹಾಳೆ ತಗೊಂಡು ಬರ್ಕೊಂಡು ಇದರ ಜೊತೆ ನಿಮ್ಮ ಕೋರಿಕೆಯನ್ನು, ಅಂದರೆ ಇಲ್ಲಿ ನಾನು ತೋರಿಸ್ತೀನಿ ಒಂದು ಟ್ರಯಾಂಗಲ್ ಶೇಪಲ್ಲೇ ಸ್ನೇಹಿತರೆ. ಯಾಕಂದರೆ ಈ ದಿನ ಮಾಡ್ಕೊಳ್ಳೋದು ತುಂಬ ವಿಶೇಷವಾಗಿರುತ್ತೆ. ನಮ್ಮ ಯೂನಿವರ್ಸಲ್ಲಿ, ಪ್ರಕೃತಿಯಲ್ಲಿ ಸಾಕಷ್ಟು ಲಕ್ಷಾಂತರ ಒಂದು ಶಕ್ತಿದಾಯಕವಾದ ವಿಚಾರಗಳು ನಡೀತಾನೆ ಇರುತ್ತೆ. ಯಾವಾಗಲೂ ನಾವು ನೆಗೆಟಿವಿಟಿನ ಇದೇ ನೆಗೆಟಿವ್ ನಮಗೇನೋ ಆಗ್ತಾ ಇದೆ ಅಂತ ಅಂದ್ಕೊಳ್ತೀವಿ. ಅದಕ್ಕೂ 2ರಷ್ಟು ಪಾಸಿಟಿವ್ ವೈಬ್ಸ್ ಅನ್ನೋದು ತಪ್ಪದೇ ಇದ್ದೇ ಇರುತ್ತೆ. ಅದನ್ನು ನಾವು ಯಾವ ರೀತಿ ರಿಸೀವ್ ಮಾಡ್ಕೊಳ್ಬೇಕು, ನಮಗೆ ನಾವು ಯಾವ ಥರ ತಗೊಳ್ಬೇಕು ಅನ್ನೋದು ಈ ರೀತಿ ಶಕ್ತಿದಾಯಕವಾದ ಒಂದು ಪರ್ವ ದಿನಗಳಲ್ಲಿ ಒಂದು ಪರೀಕ್ಷೆಗಳು ಅನ್ನೋದು ಇದ್ದೇ ಇರುತ್ತೆ. ತಪ್ಪದೆ ನಂಬಿಕೆ ಇಟ್ಟು ನೀವು ಏನೇ ಇದ್ರೂ, ಹೆಣ್ಮಕ್ಳಾದ್ರೂ ಈಗ ಹೇಳಿದೆ ನಾನು, ಎಲ್ಲ ವಿಚಾರಗಳಿಗೂ ಯಾರು ಬೇಕಾದರೂ ಮಾಡ್ಕೊಳ್ಬಹುದು. ಈ ಥರ ಟ್ರಯಾಂಗಲ್ ಶೇಪ್ ಹಾಕಿ ಇದನ್ನೆಲ್ಲ ಕೂಡಿಸಿದ್ರೆ ನಮಗೆ 18 ಬರುತ್ತೆ. ಇದನ್ನು ಸಿಂಗಲ್ ಡಿಜಿಟ್ಗೆ ಕನ್ವರ್ಟ್ ಮಾಡಿದ್ರೆ ನಮಗೆ 9 ಬರುತ್ತೆ. ಅಂದರೆ 9 ನವಗ್ರಹಗಳು. ಆ ನವಗ್ರಹಗಳ ಆಶೀರ್ವಾದ ನಮಗೆ ತಪ್ಪದೇ ಸಿಗುತ್ತೆ ಸ್ನೇಹಿತರೆ. ನವಗ್ರಹಗಳು ಅಂದ್ರೇ ಅದು ದಿಕ್ಕಿಗೆ ಒಂದೊಂದು ರೀತಿಯಲ್ಲಿ ಮುಖ ಮಾಡ್ಕೊಂಡಿರುತ್ತೆ ಅಂತ ಎಲ್ರಿಗೂ ಗೊತ್ತಿರುವಂಥದ್ದೇ. ಆದರೆ ತಪ್ಪದೇ ಈ ರೀತಿ ನಾವು ಮಾಡ್ಕೊಂಡಿದ್ದೆ ಆದರೆ ನಮಗೆ ಒಂದು ನವಗ್ರಹಗಳ ಆಶೀರ್ವಾದ ತಪ್ಪದೇ ಸಿಕ್ಕೇ ಸಿಗುತ್ತೆ. ಏನೂ ಇಲ್ಲ ಸ್ನೇಹಿತರೆ, ಟ್ರಯಾಂಗಲ್ ಶೇಪ್ ಈ ಥರ ಬರೆದುಬಿಟ್ಟು ನೀವು 9 3 ಈ ಕಡೆ 6 ಅಂತ ಬರೆದುಕೊಂಡು ಇದು 369 ನಮಗೆ ಕೂಡಿದ್ರೆ ಹೇಳಿದೆ ನಾನು, ಸಿಂಗಲ್ ಡಿಜಿಟಲ್ಲಿ ನಮಗೆ 9 ಬರುತ್ತೆ ಅಂತಂದ್ಬಿಟ್ಟು. ತುಂಬ ವಿಶೇಷವಾಗಿ ಅದರ ಸೆಂಟ್ರಲ್ಲಿ ನೀವು ಕೆಂಪು, ಗ್ರೀನು, ಬ್ಲ್ಯಾಕ್ ಒಂದು ಬಿಟ್ಟು ಯಾವ ಪೆನ್ನಾದರೂ ತಗೊಳ್ಳಿ. ಆ ಥರ ತಗೊಂಡು ಸೆಂಟ್ರಲ್ಲಿ ನಿಮ್ಮ ಕೋರಿಕೆ, ನಿಮ್ಮ ಇಚ್ಛೆ ಏನಿರುತ್ತೆ ನೋಡಿ, ಅದನ್ನು ತುಂಬ ಸಿನ್ಸಿಯರಾಗಿ ಸ್ನೇಹಿತರೆ, ನೀವು ಏನೇ ಮಾಡಿದ್ರೂ ಅದೊಂದು ಶ್ರದ್ಧಾಭಕ್ತಿ ಇದ್ದರೆ ನಮಗೆ ತಪ್ಪದೆ ರಿಸಲ್ಟ್ ಅನ್ನೋದು ಚೆನ್ನಾಗಿ ತಂದುಕೊಡುತ್ತೆ. ಈ ಒಂದು ಕೆಲಸ ನಮಗೆ ಆಗಲೇಬೇಕು ಅನ್ನುವ ಒಂದು ಕೋರಿಕೆ ಇದ್ದರೆ ಅದನ್ನು ನೀವು ಬಹುಮುಖ್ಯವಾದಂತಹ ಒಂದು ನಿಮ್ಮ ಕೋರಿಕೆ, ಕನಸು, ಇಚ್ಛೆ ಏನೇ ಆಗಿರಬಹುದು, ಅದನ್ನು ನೀವು ಅದರ ಸೆಂಟ್ರಲ್ಲಿ ಬರೆದುಬಿಟ್ಟು ತೋರಿಸ್ದೆ. ಈ ಟ್ರಯಾಂಗಲ್ ಶೇಪಲ್ಲಿ ನಾವು ಬರೆದ ಮೇಲೆ ಯಾವ ಸಂಖ್ಯೆಗಳು ಬರ್ಕೊಳ್ಬೇಕು ಅಂತ ಆ ಥರ ಬರ್ಕೊಂಡು ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳೋದು ಅಷ್ಟೇ ಸ್ನೇಹಿತರೆ, ಇನ್ನೇನು ಮಾಡೋದಿಲ್ಲ. ಆ ಥರ ಮಾಡಿ ಸುಮ್ಮನೆ ನಾವು ಈ 369 ಅನ್ನೋದು ಬರೀತಾ ಹೋದರೆ ನಮಗೆ ಬೇಗ ಸ್ನೇಹಿತರೆ ನಾವು ಯೂನಿವರ್ಸ್ಗೆ ಕನೆಕ್ಟ್ ಆಗ್ತೀವಿ. ನಮ್ಮ ಕೋರಿಕೆಗಳು ನೆರವೇರ್ತಾ ಬರುತ್ತೆ, ಒಂದೊಂದೇ ನಮಗೆ ಕೈಗೂಡ್ತಾ ಬರುತ್ತೆ. ನಾವು ತುಂಬ ಚೆನ್ನಾಗಿ ಜೀವನದಲ್ಲಿ ಬಹು ಎತ್ತರಕ್ಕೆ ಹೋಗ್ತೀವಿ. ಇದನ್ನು ತಪ್ಪದೆ, ಈ ಒಂದು ದಿನ ಶಕ್ತಿದಾಯಕವಾಗಿರೋದ್ರಿಂದ ಈ ದಿನ ತಪ್ಪದೆ ನೀವು ಟ್ರೈ ಮಾಡಿ. ಬೇರೆ ದಿನಗಳಲ್ಲಿ ಮಾಡ್ಕೊಳ್ಬಹುದಾ ಅಂತ ಕೇಳಬಹುದು. ತಪ್ಪದೆ ಮಾಡ್ಕೊಳ್ಬಹುದು, ಆದರೆ ಕೆಲವೊಂದು ದಿನಗಳು ಅಂತ ಇರುತ್ತೆ ನೋಡಿ, ಆ ದಿನಗಳನ್ನ ತಪ್ಪಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಈ ಸಮಯಗಳಲ್ಲೇ
ಮಾಡಿಕೊಂಡು ನೋಡಿ, ರಿಸಲ್ಟ್ ಚೆನ್ನಾಗಿರುತ್ತೆ. ಅದನ್ನು ನೀವು ಎಷ್ಟು ದಿನನಾದರೂ ಇಟ್ಕೊಳ್ಬಹುದು. ಅದು ಹಳೆಯದಾದಮೇಲೆ ಅಥವಾ ಹರಿದೋದ್ಮೇಲೆ ನೀವು ಅದನ್ನು ಚೇಂಜ್ ಮಾಡ್ಕೊಳ್ಬಹುದು ಅಷ್ಟೇ. ಅದನ್ನು ತುಳಿದೇ ಇರುವ ಜಾಗದಲ್ಲಿ ಗಿಡಗಳ ಕೆಳಗೆ ಎಲ್ಲಾದರೂ ಹಾಕಬಹುದು. ಈ ರೀತಿ ನೀವು ನಿಮಗೆ ಯಾವಾಗ ನಿಮ್ಮ ಕೋರಿಕೆಗಳು ಈಡೇರಬೇಕು, ಹಣಕಾಸು ಏನೇ ಇರಬಹುದು, ಅದು ಬೇಕು ಅಂದಾಗ ಈ ಪರಿಹಾರನ ನೀವು ಒಮ್ಮೆ ಮಾಡ್ಕೊಳ್ಳಿ. ತಮಾಷೆಗಾದರೂ ಮಾಡಿಕೊಂಡ್ರೂ ರಿಸಲ್ಟ್ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.